ನಾನು ನಿಮ್ಮ ಆಶಾ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಚಾನಲ್. ತುಂಬ ದಿನ ಆಯಿತು ವಿಡಿಯೋನೇ ಮಾಡೋಕ್ಕಾಗ್ತಾಯಿಲ್ಲ. ಆ ಕೆಲಸ ಈ ಕೆಲಸ ಅಂತ ಆಗ್ತಾನೇ ಇಲ್ಲ ವಿಡಿಯೋ ಮಾಡೋದಕ್ಕೆ. ಮತ್ತು ಸ್ವಲ್ಪ ಹುಷಾರಿರಲಿಲ್ಲ ಮಧ್ಯದಲ್ಲಿ, ಅದಕ್ಕೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇವತ್ತು ಸಂಡೇ. ಮಗಳು ಏನಕ್ಕೆ ಸೇಲಿಂಗ್ KRS ಟ್ರೈನಿಂಗ್ ಜೋರಾಗಿ ಹೇಳಿ ಕೇಳಿಸೋದಿಲ್ಲ. ಸೇಲಿಂಗ್ ಹೋಗ್ಬೇಕು, KRS ಬೇಕು. ಅವಳು ಸೈನಿಂಗಿಗೆ ಸೈಲಿಂಗ್ ಅಲ್ಲಿಗೆ ಸೇರ್ಕೊಂಡಿದ್ದಾಳೆ. ಎವ್ರಿ ಸಂಡೇ ಹೋಗ್ತಾನೆ ಇರ್ತಾಳೆ. ಅವಳು ಮನೇಲಿ ಇರಲ್ಲ. ನಮ್ಗೆ ಒಂದು ಗ್ರೂಪ್ ಪ್ರವೇಶದ್ದು ಫಂಕ್ಷನ್ ಇದೆ, ನಾವು ಅಲ್ಲಿಗೆ ಹೋಗ್ಬೇಕು. ನಾವು ರೆಡಿ ಆಗಬೇಕು. ಇನ್ನೂ ನನ್ನ ಮಗ ಇನ್ನೂ ಎದ್ದು ಬಂದಿಲ್ಲ, ಮಗಿದ್ದಾನೆ ತಿಮ್ರಾಯ. ಇವಳು ಎದ್ದು ರೆಡಿ ಆಯ್ತಾ ಇದ್ದಾಳೆ. ಈಗ 8:30 ಆಗಿದೆ. ಈಗ ಇವರಪ್ಪ ವಾಕಿಂಗ್ ಹೋಗಿದ್ದಾರೆ, ಬಂದು ಈಗ ಕರ್ಕೊಂಡು ಹೋಗ್ತಾರೆ ಸ್ಕೂಲ್ಗೆ ಅವಳನ್ನ. ನಾನೀಗ ತಿಂಡಿಗೆ ಮಾಲ್ಟ್ ಮಾಡಿದ್ದೀನಿ. ಇವಳಿಗೆ ಬೆಳಗ್ಗೆ ಟೈಮ್ ಮಾಲ್ಟೆ ಕುಡ್ಕೊಂಡು ಹೋಗ್ತಾಳೆ, ಅದರಿಂದ ಇವತ್ತು ಮಾಲ್ಟೆ ಮಾಡಿದ್ದೀನಿ, ಕುಡ್ಕೊಂಡು ಹೋಗ್ತಾಳೆ. ಈಗ ಏನು ಜಾನು ಇವೆಲ್ಲ ಫಂಕ್ಷನ್ಗೆ ಇವತ್ತು ಭಾನುವಾರನೇ ಫಂಕ್ಷನ್ ಇರೋದು. ಇವಳಿಗೆ ಭಾನುವಾರನೇ ಇರೋದು. ನಾವೇನು ಮಾಡೋಣ, ಉಳ್ಕೊ ಅಂದರೆ ಉಳ್ಕೊಳ್ಳೋದಿಲ್ಲ, ಹೋಗ್ಲೇಬೇಕು ಅಂತಾಳೆ. ಅದಕ್ಕೆ ಹೋಗ್ಲಿ ಅಂತ ಬಿಟ್ಬಿಟ್ಟು ನಾವೇ ಈಗ ಹೋಗ್ತೀವಿ. ಈಗ ಒಂದು ಗ್ರೂಪ್ ಪ್ರವೇಶ ಇದೆ, ಎಲ್ಲ ರೆಡಿ ಆಗಬೇಕು. ಚಿಕ್ಕಮ್ಮನೂ ಹೋಗ್ತಿದ್ದಾರೆ, ಎಲ್ಲ ನಾನು ನನ್ನ ತಂಗಿ ಎಲ್ಲ ಹೋಗ್ತಾ ಇದ್ದೀವಿ. ಅವಳು ರೆಡಿಯಾಗಿ ಬರ್ತಾಳೆ, ನಾವು ಇಲ್ಲಿಂದ ರೆಡಿಯಾಗಿ ಹೋಗ್ತೀವಿ. ಅಮ್ಮನ ಮನೆ ಹತ್ರನೇ ಗ್ರೂಪ್ ಪ್ರವೇಶ ಇರೋದು. ಹಾಗೆ ಅಮ್ಮನ ನೋಡ್ಕೊಂಡು ಬರ್ತೀವಿ ಮಾತಾಡ್ಕೊಂಡು. ನಾನು ಒಂದು ವಾರದಿಂದ ವಾಕಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಮತ್ತು ಹೋಗ್ತಾನೆ ಇರಲಿಲ್ಲ, ಚಳಿ ಅಂದ್ಬಿಟ್ಟು. ಈಗ ಒಂದು ಸ್ವಲ್ಪ ಚಳಿ ಕಮ್ಮಿ ಆಗಿದೆಯಲ್ಲ, ಈಗ ವಾಕಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಹೋಗ್ತಾ ಇದ್ದೀನಿ ವಾಕಿಂಗ್ಗೆ. ಎಷ್ಟು 58 ಇದ್ದೆ ವೆಯ್ಟ್ ಲಾಸ್ ಮಾಡಿ, ಈಗ 62 ಹಾಕ್ಬಿಟ್ಟಿದ್ದೀನಿ. ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡು. ಅದಕ್ಕೆ ಸ್ವಲ್ಪ ಇನ್ನೊಂದು ಸ್ವಲ್ಪ ವೆಯ್ಟ್ ಲಾಸ್ ಮಾಡೋಣ ಅಂದ್ಬಿಟ್ಟು ಈಗ ತಿರ್ಗಾ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಹೋಗ್ತಾ ಇದ್ದೀನಿ ವಾಕಿಂಗ್ಗೆ. ಇವಳು ಬಾ ಜೊತೇಲಿ ಅಂತ ಅಂದರೆ ಬರೋದೇ ಇಲ್ಲ. ಹೇಳ್ಸಿ ಹಾಕಾಗ್ಬಿಡುತ್ತೆ ನನಗಂತೂ. ಎದ್ದೇಳು ಜಾನು, ಏಳು ಜಾನು ಅಂತ ಹೇಳಿ ನನಗೆ ಬೇಜಾರಾಗಿ ಒಂದು 4-5 ದಿನ ಹೇಳಲಿಲ್ಲ. ಅದಕ್ಕೆ ಏನು ಮಾಡಿದೆ, ಈಗ ನಾನು ಒಬ್ಬಳೇ ಹೋಗೋದಕ್ಕೆ ಶುರು ಮಾಡಿದ್ದೀನಿ. ಅವಳಿಗೆ ಯಾವಾಗ ಇಷ್ಟ ಆಗುತ್ತೋ ಅವಾಗ ವಾಕ್ ಸ್ಟಾರ್ಟ್ ಮಾಡಲಿ ಅವಳು. ಈಗ ನಾನು ವಾಕ್ ಸ್ಟಾರ್ಟ್ ಮಾಡಿದ್ದೀನಿ. ಬಟ್ ವಾಕಿಂಗ್ ಹೋಗ್ತಾ ಇದ್ವಿ. ಈಗ ಚಳಿ ಇತ್ತಲ್ಲ, ಅದರಿಂದ ಹೋಗೋದು ಬಿಟ್ವಿದ್ವಿ. ಈಗ ಚಳಿ ಕಮ್ಮಿ ಆಗಿದೆ, ಈಗ ಮತ್ತೆ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಅವಳು ಬರ್ತಾ ಇಲ್ಲ ವಾಕಿಂಗ್ಗೆ. ರೆಡಿ ಆಗಿದ್ದಾಳೆ, ಇನ್ನೂ ಅವರಪ್ಪ ಬಂದಿಲ್ಲ. ಈಗ ಏನು ಮಾಡ್ತಾ ಇದ್ದಾಳೆ, ನಾಮ ಹಾಕೋತಾ ಇದ್ದಾಳೆ. ಬನ್ನಿ ತೋರಿಸ್ತೀನಿ. ಹಾಂ, ಈಗ ನಾಮ ಹಾಕೊಂಡು ಬಂದ್ಲು. ಈಗ ಇದೊಂದು ರೂಢಿ ಮಾಡ್ಕೊಂಡಿದ್ದಾಳೆ ಹಾಕೊಳ್ಳೋದಕ್ಕೆ. ಏನೋ ಇಷ್ಟ ಅಂತೆ, ಅದಕ್ಕೆ ಹಾಕೋತಾ ಇದ್ದಾಳೆ. ನಿಂಗೆ ಇಷ್ಟನ ಈ ಥರ ಹಾಕೊಳ್ಳೋದಕ್ಕೆ? ಹಾಕೊಳ್ಳೋದೆಲ್ಲ ಒಳ್ಳೆ ಬುದ್ಧಿನೂ ಕಲಿ. ಅಯ್ಯಯ್ಯೋ, ಮಾಲ್ಟು ಕುಡಿದ್ಲು ಆವಾಗಲೇ. ಮಾಲ್ಟ್ ಹಾಕೊಳ್ಳಿದ್ದಕ್ಕೆ ಬಂದು ಎಲ್ಲ ಚೆಲ್ಲಿದ್ಲು. ಇಲ್ಲಿ ಎಲ್ಲ ಒರೆಸಿ ಕ್ಲೀನ್ ಮಾಡಿಟ್ಟಿದ್ದಾಳೆ. ನೀಟಾಗಿ ಹಾಕೋ ಅಂತ ಹೇಳಿದ್ರೆ ಆ ಕಡೆ ಈ ಕಡೆ ನೋಡ್ಕೊಂಡು ಲೋಟ ತುಂಬಿ ಸುರಿತಾ ಇದ್ರು ಗೊತ್ತೇ ಇಲ್ಲ ಪಾಪ ಅವಳಿಗೆ. ಎಲ್ಲ ಕ್ಲೀನ್ ಮಾಡಿದ್ಲು. ಈಗ ತಾನೇ ಚೆಲ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿದ್ಲು. ರೆಡಿಯಾಗಿದ್ದಾಳೆ. ಇನ್ನು ನಿಮ್ಮಪ್ಪ ಬಂದಿಲ್ಲ, ಬಂದಮೇಲೆ ಹೋಗ್ಬೇಕು. ಹೋಗಿ ಶೂ ಹಾಕೋಗು, ರೆಡಿಯಾಗಿ ಹೋಗು. ಈಗ ನಾನು ಬಿಸಿನೀರು ಕಾಯಿಸ್ಕೊಂಡಿದ್ದೀನಿ ಕುಡಿಯೋದಕ್ಕೆ. ಈಗ ನನ್ನದೇ ಪ್ರಾಡಕ್ಟ್ ಆದ ವೆಯ್ಟ್ ಲಾಸ್ ಪೌಡರ್ ಹಾಕ್ತಾಯಿದ್ದೀನಿ, ಮತ್ತು ಬಿಸಿನೀರು ಹಾಕ್ತಾಯಿದ್ದೀನಿ. ಇದನ್ನೇ ಉಪಯೋಗಿಸಿ ನಾನು 25 kg ವೆಯ್ಟ್ ಲಾಸ್ ಆಗಿದ್ದೀನಿ. ತುಂಬ ಚೆನ್ನಾಗಿದೆ ಇದು. ಈಗ ಅದಕ್ಕೆ ಈಗ ಮತ್ತೆ ಸ್ವಲ್ಪ ಸ್ಟಾಪ್ ಮಾಡಿದ್ದೆ, ಈಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ತಿಂದು ಸ್ವಲ್ಪ ನಾನು ಒಂದು ಸ್ವಲ್ಪ ದಪ್ಪ ಆಗಿದ್ದೀನಿ. ಅದಕ್ಕೆ ಇನ್ನೊಂದು ಸ್ವಲ್ಪ ಸಣ್ಣ ಆಗೋಣ ಅಂತ 4-5 kg ಸಣ್ಣ ಆಗೋಣ ಅಂತೇಳಿ ಈಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ರಿಸಲ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ಯಾರಿಗಾದ್ರೂ ಬೇಕು ಅಂತ ಅಂದರೆ ನನ್ನ ಹಳೆಯ ವಿಡಿಯೋಗಳಲ್ಲಿ ಈ ವೆಯ್ಟ್ ಲಾಸ್ ಬಗ್ಗೆ ವಿಡಿಯೋ ಇದೆ, ಅದರದ್ದು ಫೋನ್ ನಂಬರೆಲ್ಲ ಹಾಕಿದ್ದೀನಿ. ಬೇಕು ಅಂತಂದರೆ ಆರ್ಡ್ರ್ ಮಾಡಿ. ತುಂಬ ಚೆನ್ನಾಗಿದೆ, ಯಾವುದೇ ಥರ ಸೈಡ್ ಎಫೆಕ್ಟ್ ಇಲ್ಲ, ಯಾವುದೇ ಕೆಮಿಕಲ್ಸ್ ಇಲ್ಲ. ನಾನೇ ಮನೇಲೇ ಮಾಡಿರೋದು. ವೆಯ್ಟ್ ಲಾಸ್ ಮಾಲ್ಟ್ ಮತ್ತು ವೆಯ್ಟ್ ಲಾಸ್ ಪೌಡ್ರು 2 ಸಿಗುತ್ತೆ. ಅದು ಯಾವ ರೀತಿ ಮಾಡಬೇಕು ಅಂತ ನಾನು ಒಂದು ಚಾರ್ಟ್ ಕೊಡ್ತೀನಿ. ಆ ರೀತಿ ಮಾಡಿದ್ರೆ ಸೂಪರಾಗಿ ರಿಸಲ್ಟ್ ಬರುತ್ತೆ. ಅದಕ್ಕೆ ನಾನೇ ಸಾಕ್ಷಿ ಇದ್ದೀನಿ, ಓಕೆನಾ?
ಈಗ ನೋಡಿ ಬಿಸಿ ಬಿಸಿಯಾಗಿದೆ. ಈಗ ಇದನ್ನು ಕೂತ್ಕೊಂಡು ಇದನ್ನು ಕುಡಿದ್ಬಿಟ್ಟು ಒಂದು ಜ್ಯೂಸ್ ಮಾಡ್ಕೋತೀನಿ. ಅದನ್ನೆಲ್ಲ ಆಮೇಲೆ ತೋರಿಸ್ತೀನಿ ಯಾವ ರೀತಿ ಜ್ಯೂಸ್ ಮಾಡ್ಕೋತೀನಿ ನಾನು ಅಂತ. ಈಗ ಅವ್ರ ಅಪ್ಪ ಬಂದಿದ್ದಾರೆ ಜಾಹ್ನವಿನ ಕರ್ಕೊಂಡು ಹೋಗೋದಕ್ಕೆ ಸ್ಕೂಲ್ಗೆ. ಈಗ ನಾನು ಯಾವ ರೀತಿ ನಾನು ಡಯಟ್ ಮಾಡ್ತೀನಿ ಅನ್ನೋದು ವಿಡಿಯೋನ ನಾನು ಇನ್ಮೇಲಿಂದ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇನ್ಮೇಲೆ ಜಾಸ್ತಿ ಸ್ಟ್ರಿಕ್ಟಾಗೇನು ಇದು ಡಯಟ್ ಮಾಡೋದಿಲ್ಲ. ಕ್ಲೀನಾಗಿ ಯಾವ ರೀತಿ ಮನೇಲೇ ಮಾಡ್ಬೋದು ಅನ್ನೋದು ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನ ವಿಡಿಯೋ ಮಾಡಿ ಹಾಕ್ತೀನಿ. ಓಕೆನಾ? ಹಾಂ, ಮಗಳು ಈಗ ರೆಡಿಯಾಗಿದ್ದಾಳೆ, ಹೋಗ್ತಾ ಬಂದರು. ಅವರಪ್ಪ ಬಂದಿದ್ದಾರೆ. ಈಗ ಅವಳು ರೆಡಿಯಾಗಿದ್ದಾಳೆ, ಹೋಗ್ತಾ ಇದ್ದಾಳೆ. ಬಾಯ್, ಹುಷಾರು ಜನ. ಬಾಯ್. ಮಗಳು ಹೋದ್ಲು. ಈಗ ನಾನು ವೆಯ್ಟ್ ಲಾಸ್ ಪೌಡ್ರು ಬಿಸಿನೀರಿಗೆ ಹಾಕಿ ತೊಗೋತಾ ಇದ್ದೀನಿ. ಇದನ್ನ ಮಜ್ಜಿಗೆಗೆ ಹಾಕಿ ತೊಗೋಬೇಕು. ನನಗೆ ಮಜ್ಜಿಗೆ ಈಗ ಚಳಿ ಇರೋದ್ರಿಂದ ನನಗೆ ಸ್ವಲ್ಪ ತಲೆನೋವು ಬಂದುಬಿಡುತ್ತೆ. ಮಜ್ಜಿಗೆ ನನಗೂ ಸ್ವಲ್ಪ ರೂಢಿ ಇಲ್ಲ, ಅದಕ್ಕೆ ಬಿಸಿನೀರಿಗೆ ಹಾಕಿ ತೊಗೋತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಸಕ್ಕತ್ತಾಗಿ ಬಿಸಿಲು ಬರುತ್ತೆ, ಬೇಸಿಗೆ ಸ್ಟಾರ್ಟ್ ಆಗುತ್ತೆ. ಇನ್ನು ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಆವಾಗ ಮಜ್ಜಿಗೆಗೆ ಹಾಕಿ ತೊಗೋತೀನಿ. ಈಗ ಬಿಸಿನೀರಿಗೆ ಹಾಕಿ ತೊಗೋತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಕಹಿ ಏನಿರಲ್ಲ, ಆರಾಮಾಗಿ ಕುಡಿಬೋದು. ಹಾಯ್, ಗುಡ್ ಮಾರ್ನಿಂಗ್. ಮುಖನೇ ಕಾಣಿಸ್ತಾ ಇಲ್ವಲ್ಲ, ಬಿಸಿಲಿಗೆ ಮುಖ ಕಾಣಿಸ್ತಾ ಇಲ್ಲ. ನನ್ನ ಮಗ ಈಗ ಎದ್ದು ಬರ್ತಾ ಇದ್ದಾರೆ. ಹಾಯ್ ಪಾಪ, ಗುಡ್ ಮಾರ್ನಿಂಗ್. ಆಯ್ತಾ ನಿದ್ದೆ? ಟೈಮ್ ಎಷ್ಟು ಅಂದ್ಕೊಂಡಿದ್ಯಾ? ಈಗ 9 ಗಂಟೆ. ನಿಮ್ಮ ಅಕ್ಕ ರೆಡಿಯಾಗಿ ಪಾಪ ಓದ್ಲವಳು ಅವಾಗಲೇ. ಇಷ್ಟೊತ್ತಿಗೆ ಸ್ಕೂಲ್ಗೆ ರೆಡಿಯಾಗಿ ಹೋಗ್ತಿದ್ರಿ. ಇವತ್ತು ಏನು ಇಷ್ಟೋ ತನಕ ಮಲಗಿದೆಯಲ್ಲ? ಯಾವಾಗಲೂ ಜಲ್ದಿ ತಾಡ್ತಾಯಿದೆ, ಇವತ್ತು ಫುಲ್ ನಿದ್ದೆ. ಅದಕ್ಕೆ ಇವತ್ತು ಯಾಕೆ ಇಷ್ಟೊತ್ತು ಮಲಗಿದೆಯಾ? ನಿದ್ದೆ ಬತ್ತು ಮಲಿಕಂಡೆ, ಇವತ್ತು ಭಾನುವಾರ. ಬರೀ ಊರಿಗೆ ಹೋಗಲ್ಲ, ಅವನ್ನ ನೋಡೋಕೆ ಹೋಗಲ್ಲ? ಹೋಯ್ತೀನಿ. ಬೆಳಗ್ಗೆ ಎದ್ದು ಬೇಗ ಬೇಗ ಈಗ ಸ್ನಾನ ಮಾಡಿ ಮತ್ತೆ ನಿನಗೂ ಮಾಲ್ಟ ಇವತ್ತು. ಮಾಲ್ಟ್ ಇವತ್ತು ನಿಂಗೂ. ಇವತ್ತೆಲ್ಲ ಮಾಲ್ಟ್ ಕುಡ್ಕೊಂಡೆ ಹೋಗೋದು ಇವತ್ತು. ಈಗ ಇವರಪ್ಪನೂ ಮಾಲ್ಟ್ ಕುಡಿತಾರೆ, ಈಗ ನಾನು ಜ್ಯೂಸ್ ಕುಡಿತೀನಿ. ಮಗಳು ಆಲ್ರೆಡಿ ಹೋದ್ಲು. ಇವನೊಬ್ಬನಿಗೆ ಏನು ಮಾಡಲಿ? ಅದಕ್ಕೆ ಇವತ್ತು ನೀನು ಮಾಲ್ಟ್ ಕುಡಿ ಅಂತ ಹೇಳ್ತಾಯಿದ್ದೀನಿ. ಕುಡಿತಾನೆ ಇವನು, ಅಂದರೆ ಜಾಸ್ತಿ ನಾವು ಕೊಡೋದಿಲ್ಲ ಅಷ್ಟೇ. ಈಗ ಆಮೇಲೆ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅವನಿಗೂ. ಏನೋ ಕುಡಿತೀಯಲ್ಲ ಇವತ್ತಿಂದ ಮಾಲ್ಟು? ಯಾಕೆ ಕುಡ್ದು ಟೇಸ್ಟ್ ನೋಡಿಲ್ವ ನೀನು? ಹಾಂ, ಚೆನ್ನಾಗಿಲ್ವ ಮಾಲ್ಟು? ಹಾಂ, ಚೆನ್ನಾಗೈತೆ. ಚೆನ್ನಾಗೈತಾ? ಮತ್ತು ಮಾಲ್ಟ್ ಮಾಡ್ತೀನಿ ಇವತ್ತು. ಹಾಂ, ಸರಿ, ಎದ್ದೇಳು ಬೇಗ ಬೇಗ. ಈಗ ಎದ್ದು ಸ್ನಾನಕ್ಕೆ ಹೋಗು. ತುಂಬ ದಿನ ಆಯಿತು ಅಲ್ವಾ ವಿಡಿಯೋ ಮಾಡಿ ನಾವು. ಇನ್ನೂ ನಿದ್ದೆ ಹೋಗಿಲ್ಲ ಮಗುಗೆ, ಒದ್ದಾಡ್ತಾ ಇದ್ದಾನೆ ಇನ್ನೂ. ಎದ್ದಳು ಬೇಗ ಬೇಗ. ಇವ್ರನ್ನ ಏಳಿಸಿ ಸ್ನಾನ ಮಾಡಿಸಿ ನಾವು ರೆಡಿಯಾಗಿ ಹೋಗೋಷ್ಟರಲ್ಲಿ ಆಯಿತು ಮಾತ್ರ ಟೈಮು. 9 ಗಂಟೆ ಆಗಿದೆ. ಇವ್ರು ನೋಡೋಣ ಎಷ್ಟೊತ್ತಿಗೆ ರೆಡಿ ಆಯ್ತಾರೆ ಅಂತ ಅವರೆಲ್ಲ. ಈಗ ರೆಡಿಯಾಗಿ ಹೊರಟಿದ್ದೀವಿ. ಊರಿಗೆ ಹೋತಾಮಿ, ಒಂದು ಗುರುವಾರ ಪ್ರವೇಶ ಅದೇ ಊರಿಗೆ ಹೋತಾಮಿ ನಾವು. ನನಕ ಫುಲ್ಲು ಖುಷಿ ಆಗದ. ಖುಷಿ ಆಗೈತೆ. ಈಗ ರೆಡಿಯಾಗಿ ಕಾಸುಗಳು ಗಿಫ್ಟ್ ತಗೊಂಡಿದ್ದೀವಿ.
ಗಿಫ್ಟ್ಗಳು ಕಾಸುಗಳು ಹೋಗ್ತಾ ಇದ್ದೀವಿ ಈಗ. ಕೊಡ್ಬೇಕಾ? ನನ್ನ ತಂಗಿ ಜೊತೆ ನನ್ನ ಮಗ ಹೊರಟಿದ್ದಾನೆ ಆವಾಗಲೇ. ನನ್ನ ಮಗಳು ನಾವು ಸ್ವಲ್ಪ ಲೇಟಾಗಿ ಹೋಗ್ತಾ ಇದ್ದೀವಿ. ನನ್ನ ಮಗಳು ಮಾಮೂಲಿ ಟ್ರೈನಿಂಗ್ ಹೋಗಿದ್ದಾಳೆ ಬೆಳಗ್ಗೆ. ಸೈಲಿಂಗ್ ಬೋಟ್, ಸೈಲಿಂಗ್ ಸ್ಪೋರ್ಟ್, ಸೈಲಿಂಗ್ ಸ್ಪೋರ್ಟ್. ನಾವೀಗ ಹೊರಟಿದ್ದೀವಿ. ನನ್ನ ಬದುಕು ಮಾಡ್ತಿದ್ದಾರೆ ಅಂತ ನೆನೆಸ್ಕೊಳ್ಳೋದು. ಆಮೇಲೆ ಶಬರಿಮಲೆಗೆ ಹೋಗಿದ್ದಾಗ ಒಂದ್ಸತಿ ಪ್ರಸಾದ ತಗೊಬಂದಿತ್ತು. ಇನ್ನೊಂದ್ಸರಿ ಯಾರಿಗೂ ಇದ್ದಾಗೆಲ್ಲ ಹೋಯ್ತಾ ಫೋನಾರ ಮಾಡಿ ಮಾತಾಡ್ತಾ ಇದ್ವಿ. ಈಗೆಲ್ಲ ಇವಳೆಲ್ಲ ಒಂದ್ಸತಿ ಈಸ್ಕೊಂಡ್ರು. ಅಮ್ಮನ ಮನೆಗೆ ಬಂದ್ವಿ. ತಂಗಿನೂ ಬಂದಿದ್ದಾಳೆ. ಇವರು ಭಾಗ್ಯ ಆಂಟಿ ಅಂತ, ಇವರು ಸುಜಾತ ಆಂಟಿ. ನಮ್ಮ ಪಕ್ಕದ ಮನೆಯಲ್ಲಿ ಬಾಡಿಗೆಗಿದ್ರು, ತುಂಬ ವರ್ಷ ಇದ್ದರು. ನಮಗೆ ಯಾವ ಥರ ಅಂತಂದರೆ ಪಕ್ಕದ ಮನೆಯವ್ರ ಥರ ಇರಲಿಲ್ಲ, ಎಲ್ಲ ಒಂದೇ ಮನೆಯವ್ರ ಥರ ಇದ್ವಿ. ತುಂಬ ಬಾಂಧವ್ಯದಿಂದ ತುಂಬ ಚೆನ್ನಾಗಿದ್ವಿ. ಈಗ ಬಂದಿದ್ದಾರೆ, ತುಂಬ ವರ್ಷ ಆದಮೇಲೆ ಮೀಟ್ ಮಾಡ್ತಾ ಇದ್ದೀವಿ ಆಂಟಿನ. ಆಂಟಿ ನೋಡಿ ಬೇಜಾರು ಆಗ್ತಿದೆ, ಖುಷಿನೂ ಆಗ್ತಾ ಇದೆ. ನೀನು ಯಾವ್ಯಾವ್ದ್ರಲ್ಲಿ